ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಭಾರತೀಯ ರೈಲ್ವೆಯ 100 ಅಧಿಕಾರಿಗಳನ್ನು ಮತ್ತು ನೌಕರರಿಗೆ 70ನೇ ಅತಿ ವಿಶಿಷ್ಟ ರೈಲು ಸೇವಾ ಪುರಸ್ಕಾರ 2025 ನೀಡಿ ಗೌರವಿಸಿದರು. ಇದೇ ವೇಳೆ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿವಿಧ ರೈಲ್ವೆ ವಲಯಗಳಿಗೆ 26 ಪ್ರಶಸ್ತಿ ಫಲಕಗಳನ್ನು ಪ್ರದಾನ ಮಾಡಿದರು. ಅತಿ ವಿಶಿಷ್ಟ ರೈಲು ಸೇವಾ ಪುರಸ್ಕಾರವು ಭಾರತೀಯ ರೈಲ್ವೆಯಲ್ಲಿ ನೀಡಲಾಗುವ ಅತ್ಯುನ್ನತ ಗೌರವಗಳಲ್ಲಿ ಒಂದಾಗಿದೆ. कस्टमर फोक प्रोडक्शन में, क्वालिटी मैनेजमेंट में, कंस्ट्रक्शन में, हर एक सेक्टर में हम इस बार बड़े रिफॉर्म्स करेंगे. ಬಳಿಕ ಸಚಿವರು ಕಳೆದ ಒಂದು ದಶಕದಲ್ಲಿ ರೈಲ್ವೆ ವಲಯದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಾಗಿವೆ ಎಂದು ತಿಳಿಸಿದರು. 10 ವರ್ಷಗಳ ಹಿಂದೆ ವರ್ಷಕ್ಕೆ ಸರಾಸರಿ 170ರಷ್ಟಿದ್ದ ರೈಲು ಅಪಘಾತಗಳ ಸಂಖ್ಯೆ ಈಗ ಕೇವಲ 12ಕ್ಕೆ ಇಳಿದಿದೆ. ಇದು ಸುರಕ್ಷತೆಗೆ ನೀಡಿದ ಆದ್ಯತೆಗೆ ಸಾಕ್ಷಿಯಾಗಿದೆ. ವಿದ್ಯುತ್ ಸ್ಥಾವರಗಳಿಗೆ ಕಲ್ಲಿದ್ದಲು ಪೂರೈಕೆ ಮತ್ತು ಇಂಧನ ಲಭ್ಯತೆಯಲ್ಲಿದ್ದ ದೀರ್ಘಕಾಲದ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಪರಿಹರಿಸಲಾಗಿದೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ತಲುಪಲು ರೈಲ್ವೆಯನ್ನು ಜಾಗತಿಕ ಮಟ್ಟಕ್ಕೆ ಏರಿಸಲಾಗುತ್ತಿದೆ ಎಂದರು. 5वां हमारा रहेगा ट्रेनिंग के टोटली नए पैरामीटर्स, नए आयाम, नए डायमेंशन हमें सेट करने, और लास्ट एंड फॉरमोस्ट कॉलोनियल माइंडसेट को हमें हटाना है.